ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡಬಹುದು. ಬನ್ನಿ ಹೇಗೆ ಮಾಡೋದು ಅಂತ ಮೊದಲಿಗೆ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಒಂದು ಕಡಾಯಿನಲ್ಲಿ ನೀರನ್ನ ಬಿಸಿಗೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಫಸ್ಟೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬೇಡ, ನೀರು ಜೊತೆಯಲ್ಲಿ ಉಪ್ಪು ಬೇಗ ಕರಗುತ್ತೆ. ಅದಕ್ಕೇ ನಾನಿಲ್ಲಿ ಒಂದು ದೊಡ್ಡ ಪಾಲಕ್ ಸೊಪ್ಪಿನ ತೊಗೊಂಡು ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೆ. ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಲೆ ಅಂಥದ್ದೇ ತೊಗೊಳ್ಳಿ, ಕಡ್ಡಿ ಹಾಕಬೇಡಿ. ಸಣ್ಣದಾದರೆ 2 ಕಟ್ಟು, ದೊಡ್ಡದಾದರೆ 1 ಕಟ್ಟು ಸಾಕಾಗುತ್ತೆ. ನಾನಿಲ್ಲಿ ದೊಡ್ಡದೇ 1 ಕಟ್ ತೊಗೊಂಡಿದ್ದೆ. ಅದ್ರ ಜೊತೆಲೇ 3 ಹಸಿಮೆಣ್ಸಿನ್ಕಾಯಿ ಕೂಡ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸರಿ ನೀರು ಜೊತೆನಲ್ಲೇ ಈ ಥರ ಪ್ರೆಸ್ ಮಾಡಿ ಬೇಗನೂ ಬೇಯುತ್ತೆ. ಒಂದು 3ರಿಂದ 4 ನಿಮಿಷ ಸೊಪ್ಪು ಬೆಂದರಾಗುತ್ತೆ. ಬರೀ ಎಲೆನೇ ಬಳಸಿರೋದ್ರಿಂದ ಸಾಕು, 3ರಿಂದ 4 ನಿಮಿಷದಲ್ಲೆಲ್ಲ ಸೊಪ್ಪು ಬೆಂದೋಗುತ್ತೆ. ನೋಡಿ, ಈ ಥರ ಬೇಯ್ತಾ ಬೇಯ್ತಾ ಅದು ಕಡಿಮೆನೂ ಆಗುತ್ತೆ. ನೋಡಿ, ಚೆನ್ನಾಗಿ ಆಗ್ತಾಯಿದೆ. ಇವಾಗ ಒಂದು ಸರಿ ಈ ಥರ ಮೇಲೆ ಕೆಳಗಡೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮೇಲಿಂದು ಸೊಪ್ಪು ಕೆಳಗಡೆ ತಳಭಾಗದಲ್ಲಿರೋ ಬೆಂದ ಮೇಲೆ ಬೆಂದಿರಲ್ಲ. ಹಾಗಾಗಿ ನೋಡಿ, ಇಷ್ಟು ಬೆಂದರೆ ಸಾಕು. ನಾನು ಇದನ್ನು ಸಪ್ರೇಟ್ ಮಾಡಿ ಎತ್ತಿಟ್ಕೊತೀನಿ. ಅಂದರೆ ನೀರು ಸಪ್ರೇಟ್ ಮಾಡಿ ಅದನ್ನು ಆರಕ್ಕಿಟ್ಟಿದ್ದೀನಿ. ಇಲ್ಲಿ ಇನ್ನೊಂದು ಕಡಾಯಿಗೆ ಮೊದಲೇ ಸ್ವಲ್ಪ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಂಥ ಕ್ಯೂಬಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಪನ್ನೀರ್ನೆಲ್ಲ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಒಂದು ಸರಿ ರೋಸ್ಟ್ ಮಾಡ್ಕೊಳ್ಳೋಣ, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಹತ್ತತ್ರ ಒಂದು 300 ಗ್ರಾಮ್ ಪನ್ನೀರ್ ಬಳಸಿದ್ದೀನಿ. ಒಂದು ಸರಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ, ನಾವು ಎಣ್ಣೆಗೆ ಹಾಕಿದ ಕೂಡಲೇ ನಾವು ಈ ಥರ ಮಾಡಿಕೊಂಡ್ರೆ ಮತ್ತೆ ಕೈಯಿಂದ ಉಲ್ಟಾ ಸೀದಾ ಮಾಡೋಷ್ಟೇನೂ ಇರೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಆದರೆ ಸಾಕಾಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ಇವಾಗ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ ಅಂದರೆ, ಇಷ್ಟಾದರೆ ಸಾಕು. ತುಂಬ ಹೊತ್ತು ಇದನ್ನು ಫ್ರೈ ಮಾಡಬೇಕು, ತುಂಬ ಇದು ಮಾಡಬೇಕು ಅನ್ನೋದೇನಿಲ್ಲ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇಷ್ಟ ಆಗಿದೆ. ನಾನೆಲ್ಲ ತೆಕ್ಕೊಂಬಿಡ್ತೀನಿ ಮೊದಲಿಗೆ. ನೋಡಿ, ಇಲ್ಲ ತೆಗೆದಾಗಿದೆ. ಅದೇ ಎಣ್ಣೆಗೆ ಮತ್ತೆ ಎಣ್ಣೆ ಬಳಸ್ತಾ ಇಲ್ಲ. ಅಷ್ಟೇ ಎಣ್ಣೆಗೆ ನಾನಲ್ಲಿ 1 ಟೀ ಸ್ಪೂನಷ್ಟು ಮೊದಲೇ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಅಂತೂ ಪ್ರತಿ ಒಂದರಲ್ಲೂ ಬಳಸೋದ್ರಿಂದ ರುಚಿ ಕೊಡುತ್ತೆ, ಜೀರ್ಣನೂ ಆಗುತ್ತೆ ನಮಗೆ. ಹಾಗಾಗಿ ಎಣ್ಣೆ ಕಾಯ್ದಿರೋದ್ರಿಂದ ಜೀರಿಗೆ ಬೇಗ ಸಿಡಿಯುತ್ತೆ. ಅದಾಗ್ತಿದ್ದಂಗೆ ನಾನಿಲ್ಲಿ 2 ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ. ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಯಾವ ರೀತಿ ಅಂದರೆ ಚೆನ್ನಾಗಿ ಬ್ರೌನ್ ಆಗೋ ಥರ ನಾವಿಲ್ಲಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ರುಚಿ ಬರುತ್ತೆ ಮಾತ್ರ ಪಾಲಕ್ ಪನ್ನೀರ್ಗೆ. ನೋಡಿ, ಈ ಥರ ಮಿಕ್ಸ್ ಮಾಡಾದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ. ಬೇಗ ಆಗುತ್ತೆ, ಬೇಗ ಫ್ರೈ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಅಷ್ಟರಲ್ಲಿ ಸೊಪ್ಪು ಆರಿದೆ. ಇಲ್ಲಿ ನಾನು ಅದನ್ನು ಕೂಡ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊತೀನಿ. ಮತ್ತು ನೀರು ಹಾಕುವ ಅವಶ್ಯಕತೆ ಏನೂ ಇರೋದಿಲ್ಲ, ಏಕೆಂದರೆ ಬೆಂದಿರೋ ಸೊಪ್ಪೆಲ್ಲ ಸಾಫ್ಟಾಗಿರುತ್ತೆ. ಹಾಗಾಗಿ ನೋಡಿ, ಈ ಕಡೆ ನೋಡೋಣ ಬನ್ನಿ. ನೋಡಿ, ಈ ಥರ ಫ್ರೈ ಆಗಬೇಕು. ಈ ಥರ ಇನ್ನೊಂದು ಸ್ವಲ್ಪ ಫ್ರೈ ಆದರೂ ನಡೆಯುತ್ತೆ. ಈ ಥರ ಮಾಡಿದ್ರೆ, ಈ ಥರ ಫ್ರೈ ಆಗೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರ್ ತಿನ್ನೋದಕ್ಕಂತೂ. ಇನ್ನೂ ಸಣ್ಣದಾಗಿ ಬೇಕಾದರೂ ನೀವು ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಈರುಳ್ಳಿನ. ನಾನು ಸ್ವಲ್ಪ ದಪ್ಪ ಮಾಡ್ಕೊತೀನಿ ಪ್ರತಿ ಸಾರಿನೂ. ನೋಡಿ, ಈ ರೀತಿ ಇದು ಮಾಡ್ಕೋಬೇಕು. ಇದಕ್ಕೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿರೋದು ಮನೆಯಲ್ಲೇ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ರುಚಿ ಬರುತ್ತೆ ಪ್ರತಿಯೊಂದು ಅಡುಗೆನಲ್ಲೂ. ನೋಡಿ, ಇವಾಗ ಹಸಿ ವಾಸನೆ ಹೋಗೋವರೆಗೂ ಮೊದಲು ಹುರ್ಕೊಂಬಿಡೋಣ. ಇದನ್ನು ಈ ಥರ ಹುರ್ಕೊಳ್ಳೋದ್ರಿಂದ ಇದು ಘಮನೂ ಚೆನ್ನಾಗಿರುತ್ತೆ ಮತ್ತು ಹಸಿ ಸ್ಮೆಲ್ಲು ಬರೋದಿಲ್ಲ. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಇವಾಗ ನಾನು ಸ್ಪೈಸಸ್ನೆಲ್ಲ ಸೇರಿಸ್ಕೊತೀನಿ. ಮೊದಲಿಗೆ 1/4 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನಿಗೆ ಸ್ವಲ್ಪ ಜಾಸ್ತಿ ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ಗಿನ ಸ್ವಲ್ಪ ಜಾಸ್ತಿ ಧನಿಯಾ ಪೌಡರು, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನಾನೆಲ್ಲ 1 ಟೀ ಸ್ಪೂನ್ ಅಷ್ಟೇ ಬಳಸ್ತಾ ಇರೋವಂಥದ್ದು. ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಇದು ಸ್ಪೈಸಸ್ ಎಲ್ಲ ಹಾಕಾದ್ಮೇಲೆ ಒಂದು ಸರಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಇದು ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಯಾವಾಗಲೂ ಖಾರ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಘಾಟ್ ಆಗೋಗುತ್ತೆ. ಇವಾಗ ನಾನು ಏನು ರುಬ್ಬಿಟ್ಟಂಥ ಪೇಸ್ಟ್ ಇತ್ತಲ್ಲ, ಪಾಲಕ್ ಪೇಸ್ಟು, ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೊಂಡ್ರೆ ನಮಗೆ ಪಾಲಕ್ಕು ಸ್ವಲ್ಪ ತಿಕ್ಕಾಗಿ ಬರುತ್ತೆ. 1 ಡ್ರಾಪು ನೀರು ಇಲ್ಲ ಅಂದರೆ ಈ ರೀತಿ ತಿಕ್ಕಾಗಿ ಬರುತ್ತೆ. ಸೊಪ್ಪು ಸ್ವಲ್ಪ ಜಾಸ್ತಿ ಬಳಸ್ಕೊಳ್ಳೋದ್ರಿಂದ ತೊಂದರೆ ಇಲ್ಲ, ಕಹಿನೂ ಬರಲ್ಲ, ಚೆನ್ನಾಗಾಗತ್ತೆ. ಪೇಸ್ಟ್ ಹಾಕಾದ್ಮೇಲೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ತಿರ್ಕೋಬೇಕಾಗತ್ತೆ. ಆ ಖಾರ ಎಲ್ಲ ಸೊಪ್ಪಿನ ಪೇಸ್ಟ್ ಜೊತೆಯಲ್ಲಿ ಏನು ಮಿಶ್ರಣ ಹಾಕಿದ್ದೀವಲ್ಲ ಹೊಂದೋದಕ್ಕೆ ಚೆನ್ನಾಗಾಗತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಸ್ವಲ್ಪ ಸೊಪ್ಪು ಬಳಕೆ ಜಾಸ್ತಿ ಇರಲಿ, ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನಿವಾಗ ಏನು ಜಾರ್ ರುಬ್ಬಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಒಂದು ಸ್ವಲ್ಪ ಸೇರಿಸ್ಕೊಂಡು ಆ ನೀರನ್ನು ಸಹ
ಇಲ್ಲಿ ಬಳಸ್ಕೊತಾ ಇರೋವಂಥದ್ದು. ನೋಡಿ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ತೆಳ ನೋಡಿಕೊಂಡು ಮಾಡ್ಕೊಳ್ಳಿ, ಎಷ್ಟು ತೆಳ ಬೇಕು ಗಟ್ಟಿ ಬೇಕು ಅನ್ನೋದನ್ನು ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ನಾನಿಲ್ಲಿ ಸ್ಪೈಸಸ್ ಹಾಕಿದಾಗಲೇ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ, ಸೆಂಟ್ರಲ್ಲಿ ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ಪೈಸಸ್ ಹಾಕಿದಾಗಲೇ ಸ್ವಲ್ಪ ಉಪ್ಪು ಹಾಕಿ, ಮೊದಲೇ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ನೋಡ್ಕೊಂಡು ನೀವು ಉಪ್ಪು ಹಾಕಿ. ನಾನು ಆವಾಗಲೇ ಹಾಕಿದ್ದು ನೋಡಿ. ಇವಾಗ ಅದು 1 ನಿಮಿಷ ಲಿಡ್ ಕ್ಲೋಸ್ ಮಾಡಾದ್ಮೇಲೆ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತಲ್ಲ, ನೋಡಿ ಈ ಥರ ಎಣ್ಣೆ ಬಿಟ್ಕೋಬೇಕು. ಈ ಟೈಮಲ್ಲಿ ಒಂದು ಸರಿ ತಿರ್ಕೊಂಡ್ರೆ ಸಾಕಾಗತ್ತೆ. ನೋಡಿ ನಾನು ಆದಷ್ಟು ಸಿಮ್ಮಲ್ಲೇ ಇಟ್ಟಿದ್ದೀನಿ, ಉರಿ ಎತ್ತಿಲ್ಲ. ಹಾಗೂ ಎಷ್ಟು ಚೆನ್ನಾಗಾಗಿದೆ. ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ ಏನಿತ್ತಲ್ಲ, ಅದನ್ನು ಪಾಲಕ್ ಜೊತೆಯಲ್ಲಿ ಸೇರಿಸ್ಕೊಳ್ಳೋಣ. ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿ ಇರುತ್ತೆ. ತುಂಬ ರುಚಿ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ. ನೋಡಿ ನಾನಿಲ್ಲಿ 1 ಸ್ಪೂನಷ್ಟು ತುಪ್ಪ ಕೂಡ ಸೇರಿಸ್ಕೊಂಡೆ. ಕೊನೆಯಲ್ಲಿ ತುಪ್ಪ ಸೇರಿಸೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 1 ಟೀ ಸ್ಪೂನಷ್ಟು ಇಲ್ಲಿ ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ರುಚಿಯಾಗಿ ಮಾಡುವಂಥ ಪಾಲಕ್ ಪನ್ನೀರು ನೀವು ನಿಮ್ಮ ಮನೇಲಿ ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಧನ್ಯವಾದ ಫ್ರೆಂಡ್ಸ್.